ಇವತ್ತು ನಾನು ಗ್ಯಾಜೆಟ್ಸ್ಗೆಲ್ಲ ಎಸೆಸರೀಸ್ ಆ್ಯಂಡ್ ಕವರ್ಸ್ ಎಲ್ಲ ತೊಗೊಂಡೆ. ಹೊಸದು ಏನು ತೊಗೊತಾ ಇದ್ದೀವಿ ಅದಕ್ಕೂ ತೊಗೊಂಡಿದ್ದೀನಿ. ಅದು ನಾಳೆ ಅಷ್ಟೇ ನಿಮಗೆ ಗೊತ್ತಾಗುತ್ತೆ. ನಮ್ಮ ಪಕ್ಕದ ರೋಡಲ್ಲಿ ಶಂಕರಣ್ಣಂಗೆ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಇವತ್ತು ಅವ್ರ ಬರ್ಡೇ. ಹಾಗೆ ದಾರಿಯಲ್ಲೇ ಲೇಖನ ಟಿಫಿನ್ ಅಂತ ಸಿಗುತ್ತೆ, ಅಲ್ಲೇ ತಿನ್ಕೊಂಡು ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಣ್ಣ ನಮ್ಗೆ ಬಿಟ್ಟು ಅಷ್ಟು ದಿನ ಆಗಿದೆ, ಆ್ಯಕ್ಚುಲಿ ಅಷ್ಟು ವರ್ಷಗಳಾಗಿದೆ. ಬಟ್ ನಮಗೆ ಗೊತ್ತೇ ಆಗೋಲ್ಲ, ಬಿಕಾಸ್ ಎವ್ರಿ ಇಯರ್ ಈ ಥರನೇ ಸೆಲೆಬ್ರೇಷನ್ ಮಾಡ್ತಾರೆ. ನಮ್ಮ ಆಂಟಿಗೆ ಇವತ್ತು ಟ್ಯಾಟೂ ಮಾಡಿದ್ವಿ. ಇವ್ರು ನಮ್ಮ ಮನೇಲಿ ಕೆಲಸ ಮಾಡ್ತಾರೆ. ಬಟ್ ಅವ್ರಿಗೆ ಟ್ಯಾಟೂ ಮಾಡಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಅವ್ರ ಹಸ್ಬೆಂಡ್ ಮಕ್ಕಳು ಆ್ಯಂಡ್ ಅವ್ರದ್ದು ಇನಿಷಿಯಲ್ ಮಾಡಿದ್ದೀವಿ. ಆ್ಯಂಡ್ ಮನೆಗೆ ಬಂದೆ, ಟೀ ಕುಡಿದೆ. ನನ್ನ ತಮ್ಮ ವೀಡಿಯೋಲಿ ಬರ್ತೀನಿ ಅಂತ ಫುಲ್ ಫ್ಲೆಜ್ಜಲ್ಲಿ ದುಡ್ಡು ಗಿಡೆಲ್ಲ ತೋರಿಸ್ತಾವಣೆ ವೀಡಿಯೋಲ್ಲಿ. ಹಾಗೆ ಮಧ್ಯಾಹ್ನದ ಊಟ ಮುಗಿಸಿ ಸ್ವಲ್ಪ ಹೆಲ್ದಿಯಾಗಿ ಫ್ರೂಟ್ಸ್ ತಿನ್ನೋಣ ಅಂತ ತಿಂತಾಯಿದ್ದೀನಿ. ಇವತ್ತೇ ನಾನು ಯೋಚನೆ ಮಾಡ್ತಾ ಇರೋದು, ಇವತ್ತು ಸೆಕೆಂಡ್ ಸಂಡೇ ಆಚೆ ಎಲ್ಲಿ ಹೋಗೋಣ ಅಂತ. ಒಂದು ಕಡೆ ಪ್ಲ್ಯಾನು ಮಾಡಿದೆ, ಟೇಬಲು ಬುಕ್ ಮಾಡಿದೆ, ಕಿಂಗ್ಸ್ ಕ್ಲಬ್ ಅಂತ. ಬಟ್ ಆಚೆಯಿಂದ ಯಾಕೋ ವೈಬ್ ನನಗೆ ಸ್ವಲ್ಪ ಆಫ್ ಅನ್ನಿಸ್ತು. ಬೇಡ, ಬೇರೆ ಕಡೆ ಹೋಗೋಣ ಅಂತ ತಿರ್ಗಾ ನಿಂತ್ಕೊಂಡು 10 ನಿಮಿಷ ವೇಸ್ಟ್ ಮಾಡಿದೆ. ಯಾವುದೂ ಗೊತ್ತಾಗಲಿಲ್ಲ ಏನು ಮೂಮೆಂಟಲ್ಲಿ. ಸೀಕ್ರೆಟ್ ಪ್ಲೇಸ್ ಅಂತ ತುಂಬ ಸತಿ ಇಲ್ಲಿ ಹೋಗಿದ್ದೀವಿ. ವೈಬ್ಸ್ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಡಿಫ್ರೆಂಟಾಗಿ ಏನೋ ಬೇರೆ ಟ್ರೈ ಮಾಡೋಣ ಅಂತ ಹೊರಟಿತ್ತು. ಬೇಡ, ಇವಾಗ ರಾತ್ರಿ ಆಯಿತು, ಇಲ್ಲೇ ಹೋಗಿಬಿಟ್ಟು ತಿಂದು ಕುಡಿದು ಬರೋಣ ಅಂತ ಇಲ್ಲಿಗೆ ಬಂದ್ವಿ. ಊಟ ವೈಬ್ಸ್ ತುಂಬ ಚೆನ್ನಾಗಿರುತ್ತೆ, ಖಂಡಿತ ವಿಸಿಟ್ ಮಾಡಿ. ದ ಸೀಕ್ರೆಟ್ ಪ್ಲೇಸ್ ಅಂತ, ನಿಯರ್ ನಾಗರಬಾವಿ. ಬಾಯ್. ಊಟ ತಿಂದು ನಾವು ಮನೆಗೆ ಹೊರಟ್ವಿ. ಬಾಯ್.